ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಮಧು, ಈ ಗಿಫ್ಟ್ ಎಷ್ಟು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಟ್ಯಾಬ್ಲೆಟ್ಸ್ ತಗೋ. ನಾನೇ ಬರೋಣ ಅಂತಿದ್ದೆ, ನೀವೇ ಬಂದ್ರಾ? ವೈಜಯಂತಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು ಮಧು? ಮದುವೆ ಆದ ದಿನವೇ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ ತಾನೇ? ಮಧು, ನನ್ನ ಹತ್ರ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಬೇಕಾ? ಅದೇನು ಹೇಳಬೇಕು ಅಂತಿದ್ರು ಹೇಳಿ. ನೋಡು ವೈಜಯಂತಿ, ನಮ್ಮಿಬ್ಬರು ಮದುವೆ ತುಂಬ ಆತುರವಾಗಿ ನಡೆದು ಹೋಯಿತು. ನೀನು ಹಿಂದೆ ನನ್ನನ್ನು ತುಂಬ ಇಷ್ಟಪಟ್ಟಿದ್ದೆ, ಆದರೆ ಅದರ ಮಧ್ಯೆ ತುಂಬ ವಿಷಯಗಳು ನಡೆದು ಹೋಯಿತು. ನಿನ್ನ ಮನಸ್ಥಿತಿ ಹೇಗಿತ್ತು ಅಂತ ಸರಿಯಾಗಿ ನನಗೆ ಗೊತ್ತಿಲ್ಲ. ನಾವಿಬ್ಬರು ತುಂಬ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ವಿ. ಕಲ್ಯಾಣಿ ಹಠ ಹಿಡಿದು ನಮ್ಮಿಬ್ಬರು ಮದುವೆ ಮಾಡಿಸಿದ್ಲು. ನಮಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಟೈಮೂ ಸಿಕ್ಕಿರಲಿಲ್ಲ. ಅದಕ್ಕೆ ಇವಾಗ ಕೇಳ್ತಿದ್ದೀನಿ, ನಿನಗೆ ಈ ಮದುವೆ ಮನಸಾರೆ ಒಪ್ಪಿಗೆ ಇತ್ತಾ ಇಲ್ವಾ? ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೆ ಅನ್ನೋದು ಸತ್ಯ. ಆದರೆ ನಿಮ್ಮನ್ನು ಯಾವತ್ತೂ ನನ್ನ ಮನಸ್ಸಿಂದ ತೆಗೆದುಹಾಕೋಕ್ಕಾಗಲೇ ಇಲ್ಲ ಅನ್ನೋದೇ ನಿಜ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಬಗ್ಗೆ ನನ್ನ ಭಾವನೆಗಳು ಬದಲಾಗಲೇ ಇಲ್ಲ ಮಧು. ಈ ಮದುವೆ ಕನಸು ಯಾವಾಗಲೂ ಇತ್ತು. ಹಾಗಾದರೆ ನನಗೆ ಕಲ್ಯಾಣಿಗೆ ಮದುವೆ ಆಗೋದು ಅಂತಿತ್ತಲ್ಲ, ಆವಾಗ? ಇಲ್ಲ, ನಿಮ್ಮ ಮದುವೆ ಆಗಿದ್ದಿದ್ರೆ ನಾನು ಬಂದು ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೆ, ನಿಮ್ಮಿಂದ ದೂರ ಹೋಗ್ಬಿಡ್ತಾ ಇದ್ದೆ. ಪ್ರೀತಿ ಅನ್ನೋದು ಮನಸ್ಸಲ್ಲಿದ್ದರೆ ಸಾಕಲ್ವಾ? ಮದುವೆಲೇ ಪ್ರೀತಿ ಕೊನೆ ಕಾಣಬೇಕು ಅನ್ನೋದು ಏನಿಲ್ವಲ್ಲ ಅಂತ ನನಗೆ ನಾನೇ ಸಮಾಧಾನ ಹೇಳ್ಕೊಂಡು ಬಿಡ್ತಿದ್ದೆ. ಮಧು, ನಾನು ನಿಮ್ಗೊಂದು ಮಾತು ಕೇಳಲ್ಲ? ಏನು? ನೀವು ಕಲ್ಯಾಣಿನ ಎಷ್ಟು ಇಷ್ಟಪಡ್ತಿದ್ರಿ, ನೀವ್ಯಾಕೆ ಮದುವೆಗೆ ಒಪ್ಕೊಂಡ್ರಿ? ನನ್ನ ಮೇಲಿನ ಕನಿಕರದಿಂದನಾ ಅಥವಾ ಕಲ್ಯಾಣಿನೇ ಮದುವೆ ಬೇಡ ಅಂದ್ಬಿಟ್ಲು ಅನ್ನೋ ಈಗೋ ಇಂದನಾ? ನಾನು ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಮನಸ್ಸಿಗೆ ವಿಚಾರ ಬಂದಿದ್ದಕ್ಕೆ ಕೇಳ್ತಾ ಇದ್ದೀನಿ. ನಾನು ಕಲ್ಯಾಣಿನ ಇಷ್ಟಪಡ್ತಿದ್ದು ನಿಜಾನೇ. ಆದರೆ ಮದುವೆ ಆದಮೇಲೆ ನಾವಿಬ್ಬರೂ ಸುಖವಾಗಿರೋದಿಲ್ಲ, ಏನೇನೋ ಕಾಂಪ್ಲಿಕೇಶನ್ಸ್ ಬರುತ್ತೆ ಅಂತ ಅವಳ ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು. ಅವಳಿಗನ್ಸಿದ್ದು ಸರಿನೇ. ಅಮ್ಮಂಗೂ ಕಲ್ಯಾಣಿಗೂ ಯಾವತ್ತಿಗೂ ಸರಿ ಹೋಗ್ತಿರಲಿಲ್ಲ. ಮದುವೆ ಆದಮೇಲೂ ಅಮ್ಮ ಕಲ್ಯಾಣಿನ ಅಕ್ಸೆಪ್ಟ್ ಮಾಡ್ಕೋತಿದ್ಲೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೆ ಡೌಟ್ ಇತ್ತು.
ಅಂಥ ಒಂದು ಸಂಶಯ ಮನಸ್ಸಲ್ಲಿ ಉಳ್ಕೊಂಬಿಟ್ರೆ ಅದರಿಂದ ಯಾವತ್ತಿಗೂ ಮುಕ್ತಿ ಸಿಗೋದೇ ಇಲ್ಲ. ಜೀವನದುದ್ದಕ್ಕೂ ಅವಳು ಸಂತೋಷವಾಗಿರ್ತಿರ್ಲಿಲ್ಲ, ನಾನು ಸಂತೋಷವಾಗಿರ್ತಿರ್ಲಿಲ್ಲ. ಆಮೇಲೆ ನನಗೆ ಅನ್ಸೋಕೆ ಶುರುವಾಗ್ಬಿಟ್ಟಿತ್ತು, ಯಾರೇನೇ ಅಂದರೂ ಆಕ್ಸಿಡೆಂಟ್ ಆಗೋದಕ್ಕೂ, ನಿಮ್ಮಮ್ಮ ಹೋಗೋದಕ್ಕೂ, ನಿನ್ನ ಕಾಲು ಹೋಗೋದಕ್ಕೂ ನಾನೇ ಕಾರಣ ಅನ್ನೋ ಗಿಲ್ಟು ಯಾವಾಗಲೂ ನನ್ನ ಮನಸ್ಸನ್ನು ಕಾಡ್ತಾನೆ ಇರುತ್ತೆ ಅಂತ. ಅಂಥ ಗಿಲ್ಟು ನನ್ನ ಮನಸ್ಸಲ್ಲಿದ್ದರೆ ಅದು ಇನ್ನೊಂದು ಹೆಣ್ಣಿನ ಬಗ್ಗೆ, ಅದರಿಂದ ಕಲ್ಯಾಣಿ ಮನಸ್ಸಿಗೆ ನೋವಾಗ್ತಿತ್ತು. ಮನಸ್ಸಿಗೆ ನೋವಾದಾಗ ಮನಸ್ತಾಪಗಳು ಹುಟ್ಕೊಳ್ಳುತ್ತೆ. ಅಂಥ ಮನಸ್ತಾಪಗಳು ಮನಸ್ಸಲ್ಲಿದ್ದರೆ ನೆಮ್ಮದಿ ಇರೋದಿಲ್ಲ ಅಲ್ವಾ? ಅದ್ರ ಬದಲು ಅವಳಿಗೂ ಬೇರೊಬ್ಬನ ಜೊತೆ ಮದುವೆ ಅಂತಾದರೆ ಕಾಲಕ್ರಮೇಣ ಅವಳು ಸುಖವಾಗಿರ್ತಾಳಲ್ವ. ಅದಕ್ಕೆ ಕಲ್ಯಾಣಿ ಮದುವೆ ಬೇಡ ಅಂದಾಗ ನಾನು ಒಪ್ಕೊಂಡೆ. ಆ ಮದುವೆ ಬೇಡ ಅಂತ ಒಪ್ಕೊಂಡಿದ್ದಕ್ಕೆ ಇದೆಲ್ಲ ಕಾರಣ ಆಯಿತು. ಆದರೆ ಈ ಮದುವೆಗೆ ಒಪ್ಕೊಂಡಿದ್ದಕ್ಕೆ ಅರ್ಥ ಬೇಕಲ್ವ ಮಧು? ಯಾವುದೇ ಒತ್ತಡಕ್ಕೆ ಬಲಿಯಾಗಿ ಅಥವಾ ಅನುಕಂಪದಿಂದ ತಗೊಂಡಿದ್ದ ನಿರ್ಧಾರ ಅಲ್ಲ ಇದು. ಹೃದಯಪೂರ್ವಕವಾಗಿ ಮತ್ತು ವೈಚಾರಿಕವಾಗಿ ಯೋಚನೆ ಮಾಡಿ ತಗೊಂಡಿದ್ದ ನಿರ್ಧಾರ ಇದು. ನಾನು ನಿನ್ನಲ್ಲಿ ತುಂಬ ಒಳ್ಳೆ ಫ್ರೆಂಡನ್ನು ನೋಡಿದ್ದೀನಿ ವೈಜಯಂತಿ. ನಿನ್ನ ಬಗ್ಗೆ ನನಗೆ ಗೌರವ, ಸ್ನೇಹ ಎರಡೂ ಇದೆ. ಅಮ್ಮಂಗೂ ನೀನಂದ್ರೆ ಜೀವ. ನಾವು ಸ್ನೇಹದ ಬುನಾದಿ ಮೇಲೆ ಈ ಜೀವನ ಪ್ರಾರಂಭ ಮಾಡಿದ್ರೆ ಮುಂದೆ ಇದರಲ್ಲೇ ಹೊಸ ಅರ್ಥಗಳನ್ನ ಕಂಡ್ಕೋತೀವಿ ಅಂತ ನನಗನ್ನಿಸ್ತು. ಅದಕ್ಕೆ ಈ ಮದುವೆಗೆ ಒಪ್ಕೊಂಡೆ. ಹೆಣ್ಣಾಗಿ ನಿನ್ನಲ್ಲಿ ಏನು ಕೊರತೆ ಇದೆ ಹೇಳು? ಏನಿಲ್ಲ. ಎಲ್ಲ ರೀತಿಯಿಂದಲೂ ನನಗೆ ಮೋಸ್ಟ್ ಕಂಪ್ಯಾಟಿಬಲ್ ಲೈಫ್ ಪಾರ್ಟ್ನರ್ ನೀನು. ನೀನು IAS ಆಫೀಸರ್, ಹೈಲಿ ಎಜುಕೇಟೆಡ್ ಮತ್ತು ತುಂಬ ಎಂಟರ್ಪ್ರೈಸಿಂಗ್. ಕಲ್ಯಾಣಿನ ನಾನು ಭಾವನಾತ್ಮಕವಾಗಿ ಇಷ್ಟಪಟ್ಟಿದ್ದೆ. ಹಾಗಂತ ಕಲ್ಯಾಣಿ ಮೇಲಿದ್ದ ಭಾವನೆಗಳನ್ನ ನಾನು ಅಲ್ಲಗಳಿತಾ ಇಲ್ಲ. ಆದರೆ ಅವಳು ಅವಳ ಜೀವನ ಅಂತ ನೋಡ್ಕೋಬೇಕಾದ್ರೆ ನಾವುಗಳು ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಭಾವನೆಗಳಿಗೂ ಸತ್ಯಕ್ಕೂ ವ್ಯತ್ಯಾಸ ಇದ್ದೇ ಇರುತ್ತೆ. ಅದನ್ನು ನಾವೆಷ್ಟು ಬೇಗ ಕಂಡ್ಕೋತೀವೋ ಅಷ್ಟು ಬೇಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹೌದು ಮಧು, ನಾವು ಮದುವೆ ಆಗಿರೋದು ಮುಖ್ಯ ಅಲ್ಲ. ಮದುವೆ ಆದಮೇಲೆ ನಮ್ಮ ಜೀವನಕ್ಕೆ ಹೊಸ ಅರ್ಥಗಳನ್ನ ಕಂಡ್ಕೊಳ್ಳೋದು ಮುಖ್ಯ. ನೀನು ಈ ಮದುವೆಗೆ ಹೇಗೆ ಒಪ್ಕೊಂಡೆ ವೈಜಯಂತಿ? ಕಲ್ಯಾಣಿ ಬೇಡ ಅಂದ್ಲು ಅಂತ ನಾನು ನಿನ್ನನ್ನು ಮದುವೆ ಆಗಿದ್ದು ಅನ್ನೋದು ನಿನ್ನನ್ನು ಯಾವತ್ತೂ ಕಾಡೋದಿಲ್ವಾ? ಸ್ವಲ್ಪ ಮಟ್ಟಕ್ಕೆ ಕಾಡಿತ್ತು. ಆಮೇಲೆ ಯೋಚನೆ ಮಾಡಿದ್ಮೇಲೆ ನನ್ನ ಮನಸ್ಸು ಕ್ಲಿಯರ್ ಆಯಿತು. ಮದುವೆ ಆಗೋದಿಲ್ಲ ಅಂತ ಕಲ್ಯಾಣಿ ಗಟ್ಟಿಯಾಗಿ ನಿರ್ಧಾರ ಮಾಡಿಬಿಟ್ಟಿದ್ಲು. ನೀವು ಮದುವೆ ಆಗ್ತಿರೋ ಬಿಡ್ತಿರೋ, ನನ್ನ ನಿರ್ಧಾರ ಅಂತೂ ನಾನು ಬದಲಾಯಿಸಲ್ಲ ಅಂತ ಯಾವಾಗಲೂ ಹೇಳ್ತಾನೆ ಇದ್ಲು. ಹಾಗೆ ಕಲ್ಯಾಣಿ ಇನ್ನೊಂದು ಮಾತು ಹೇಳಿದ್ಲು, ನಾನು ಮದುವೆ ಆಗಲಿಲ್ಲ ಅಂತ ನೀವು ಮದುವೆ ಆಗದಿದ್ರೆ ಬೇಡ, 3 ಜನ 3 ದ್ವೀಪಗಳ ಹಾಗೆ ಇದ್ಬಿಡೋಣ ಅಂದ್ಲು. ನನಗವಳ ಮಾತಲ್ಲಿ ಅರ್ಥ ಇದೆ ಅನ್ನಿಸ್ತು. ಯಾಕೆ 3 ಜನ ನಮ್ಮ ಜೀವನ ಹಾಳು ಮಾಡ್ಕೋಬೇಕು? ಕಲ್ಯಾಣಿ ಮದುವೆ ಆಗಲ್ಲ ಅಂದ್ಲು.
ನಾನು ಮದುವೆ ಬೇಡ ಅಂದರೆ ನೀವು ಬೇರೆ ಯಾರನ್ನೋ ಮದುವೆ ಆಗಲೇಬೇಕು. ಅದ್ರ ಬದಲು ನಮ್ಮ ಮದುವೆ ಆದರೆ ನಾವು ಸಂತೋಷವಾಗಿರ್ತೀವಲ್ಲ, ಅದಕ್ಕೆ ಒಪ್ಕೊಂಡೆ. ನಾನು ನಿಮ್ಮ ಬಗ್ಗೆ ತುಂಬ ಹೈ ಒಪಿನಿಯನ್ ಇಟ್ಕೊಂಡಿದ್ದೀನಿ ಮಧು. ಫ್ರೆಂಡ್ ಆಗಿ ನೀವು ಯಾವತ್ತೂ ನನಗೆ ಮೋಸ ಮಾಡಲ್ಲ ಅಂತ ನಂಗೆ ಗೊತ್ತು. ನಾವು ತುಂಬ ಒಳ್ಳೆ ಗಂಡ ಹೆಂಡತಿ ಆಗದೆ ಇದ್ದರೂ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿ, ಕಂಪ್ಯಾನಿಯನ್ಸ್ ಆಗಿ ಲೈಫ್ ಲಾಂಗ್ ಒಟ್ಟಿಗೆ ಇರ್ತೀವಿ ಅನ್ನೋ ನಂಬಿಕೆ ನನಗೆ ಯಾವಾಗಲೂ ಇದ್ದೇ ಇತ್ತು. ಅದು ಅಲ್ಲದೆ ನನಗೆ ಆಕ್ಸಿಡೆಂಟ್ ಆದಾಗ ನಿನ್ನನ್ನು ನೋಡ್ಕೋತಾ ಇದ್ದಿದ್ದು, ನನ್ನ ಮೇಲೆ ಇಟ್ಟಿದ್ದ ಕನ್ಸರ್ನು, ನನಗೆ ನಿನ್ನಂಥ ಗಂಡ ಸಿಕ್ಕಿದ್ರೆ ಮಧುನೇ ನನ್ನ ಗಂಡ ಆದರೆ ಅನ್ನೋ ಯೋಚನೆ ಸುಮಾರು ಸಲ ನನ್ನ ಮನಸ್ಸಿಗೆ ಬಂತು. ಆದರೆ ಇಂಥ ಯೋಚನೆ ನನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಕಲ್ಯಾಣಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನಿಸಿ ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ಒಂದಂತೂ ನಿಜ, ನನಗೆ ನಿನಗಿಂತ ಒಳ್ಳೆ ಗಂಡ ಸಿಕ್ಕಕ್ಕೆ ಸಾಧ್ಯನೇ ಇರಲಿಲ್ಲ. ಆದರೆ ನನ್ನ ಮನಸ್ಸನ್ನು ಕಾಡ್ತಿರೋದು ಒಂದೇ ವಿಷಯ ಮಧು, ನನಗೆ ಒಂದು ಕಾಲಿಲ್ಲ. ಯಾವುದೇ ಕಾರಣಕ್ಕೂ ಯಾವತ್ತೂ ನಾನು ನಿನಗೆ ಹೊರೆ ಆಗಬಾರ್ದು. ಎಂಥ ಮಾತಾಡ್ತಿದ್ಯಾ ವೈಜಯಂತಿ? ನಾನು ಮಾನಸಿಕವಾಗಿ ತುಂಬ ವೀಕು. ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ನಾನು ಮನೋಬಲನ ಕಳ್ಕೊಂಡ್ಬಿಡ್ತೀನಿ. ಹಾಗೇನಾದರೂ ಆದರೆ ನಾನು ಸಪೋರ್ಟ್ ಹುಡುಕೊಂಡು ಡಿಪೆಂಡ್ ಆಗೋದು ನಿನ್ನ ಮೇಲೇ. ಆಗ ನೀನು ನನ್ನನ್ನು ಹೊರೆ ಅನ್ಕೋತೀಯಾ? ಇಲ್ಲ ಅಲ್ವಾ? ಹಾಗೆ ನಿನ್ನ ವಿಷಯದಲ್ಲೂ ನೀನು ಈ ಸಿಂಪತಿ, ಅನುಕಂಪ ಇದನ್ನೆಲ್ಲ ನಿನ್ನ ತಲೆಯಿಂದ ತೆಗೆದುಬಿಡು. ಗುಡ್ ಮಾರ್ನಿಂಗ್ ಅಮ್ಮ. ಓಹೋ ವೈಜಯಂತಿ, ಎದ್ಬಿಟ್ಟೆ? ಕಾಫಿ ಬರ್ಸ್ಕೊಡ್ಲಾ? ಡಿಕಾಕ್ಷನ್ ಎಲ್ಲೇ ಇದೆಯಲ್ಲ, ನಾನೇ ಬೆರೆಸ್ಕೊತೀನಿ. ನಾನು ಬೆರೆಸ್ಕೊಡ್ತೀನಿ ಬಿಡು, ಪಾಪ ನಿನ್ನ ಕೈಲಿ ಆಗಬೇಕಲ್ಲ. ಆಗದೆ ಏನು, ಇನ್ಮೇಲೆ ಎಲ್ಲನೂ ನಾನೇ ಅಭ್ಯಾಸ ಮಾಡ್ಕೋಬೇಕಲ್ಲಮ್ಮ. ನಿನ್ನ ನೋಡಿದ್ರೆ ಕಾಲಿಲ್ಲ ಅನ್ಸೋದೇ ಇಲ್ಲ. ಜಗತ್ತಿಗೆ ನನಗೆ ಕಾಲಿದೆ ಅಂತ ತೋರಿಸ್ಕೊಳ್ಳೇಬೇಕಲ್ಲಮ್ಮ. ಐ ಆಮ್ IAS ಆಫೀಸರ್. ವಾಕರ್ ಇಲ್ಲದೆ ನಡೀತಿದೆಯಲ್ಲ, ಪರವಾಗಿಲ್ವಾ? ನಡಿಲೇಬೇಕಲ್ಲ, ಆಗಬಾರ್ದಾಗೋಯ್ತಲ್ಲಮ್ಮ. ಸಾರಿ, ನಾನು ಆ ವಿಚಾರ ಎತ್ತಬಾರ್ದಿತ್ತೋ ಏನೋ. ಮಧು ಇನ್ನೂ ಮಲಗಿದಾನ? ನೀನು ಯಾಕೆ ಇಷ್ಟು ಬೇಗ ಎದ್ದೆ? ಎಚ್ಚರ ಆಗ್ಬಿಡ್ತು. ಅವತ್ತು ಡಾಕ್ಟರ್ ಕಾಲು ಆಂಪ್ಯುಟೇಟ್ ಮಾಡಬೇಕು ಅಂದಾಗಿಂದ ನಿದ್ದೆನೇ ಕಮ್ಮಿ ಆಗಿಬಿಟ್ಟಿದೆ ಅಮ್ಮ. ಎಚ್ಚರ ಕನಸು, ಎಚ್ಚರ ಕನಸು, ಇಡೀ ರಾತ್ರಿ ಅದೇ ಥರ, ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಮ್ಮ. ಒಂದೇ ಥರ ಕನಸು ಬೀಳುತ್ತೆ ಈ ನಡುವೆ. ತುಂಬ ಜನ ರನ್ನಿಂಗ್ ರೇಸ್ ಓಡ್ತಿದ್ದ ಹಾಗೆ, ಎಲ್ಲರೂ ಬೆಟ್ಟದ ಮೇಲೆ ಓಡ್ತಿದ್ದ ಹಾಗೆ, ಆದರೆ ಎಲ್ರಿಗಿಂತಲೂ ನಾವಿಬ್ಬರು ಸ್ಪೀಡಾಗಿ ಓಡ್ತಾ ಇರ್ತೀವಿ. ಇನ್ನೊಬ್ರು ಯಾರು ಅಂತ ಗೊತ್ತಾಗ್ತಿಲ್ಲಮ್ಮ, ಆದರೆ ನಾವು ಸ್ಪೀಡಾಗಿ ಬೆಟ್ಟದ ಮೇಲೆ ಓಡ್ತಾ ಇರ್ತೀವಿ.
ಇದಕ್ಕಿದ್ದ ಹಾಗೆ ನನಗೆ ಓಡೋಕ್ಕಾಗಲ್ಲ. ನೋಡಿದ್ರೆ ನಂದೊಂದು ಕಾಲು ಹೊರಟೋಗಿರುತ್ತೆ. ಆಮೇಲೆ ಅಮ್ಮ ಬಂದು ನನಗೆ ರೆಕ್ಕೆ ಕಟ್ತಾಳೆ. ಹಾರ್ತೀನಿ. ಹಾರಿ ಮುಂದಕ್ಕೆ ಹೋಗಿ ಮೊದಲು ಸೇರ್ತೀನಿ. ಫಸ್ಟ್ ಬರ್ತೀನಿ. ಬೆಟ್ಟದ ತುದಿಯಲ್ಲಿ ನಿಂತ್ಕೋತೀನಿ. ನನಗೆ ಟ್ರೋಫಿ ಕೊಡ್ತಾರೆ. ಆ ಟ್ರೋಫಿ ಹಿಡ್ಕೊಂಡು ನಿಂತ್ಕೋತೀನಿ. ಆಗಲ್ಲ. ನೋಡಿದ್ರೆ 2 ಕಾಲು ಹೊರಟೋಗಿರುತ್ತೆ, ರೆಕ್ಕೆನೂ ಹೊರಟೋಗಿರುತ್ತೆ. ಯಾರೂ ಇರಲ್ಲ, ನಾನೊಬ್ಬಳೇ ಅಳ್ತಾ ಕೂತ್ಬಿಡ್ತೀನಿ. ಆಗ ನಿಜವಾಗ್ಲೂ ಗಾಬರಿಯಾಗಿ ಎಚ್ಚರ ಆಗ್ಬಿಡುತ್ತೆ. ಕಾಲು ಸವರ್ಕೋತೀನಿ, ಕಾಲಿರೋದೇ ಇಲ್ಲ. ಟೈಮ್ ನೋಡಿದ್ರೆ ಮಧ್ಯರಾತ್ರಿ 2 ಗಂಟೆ. ಆಮೇಲೆ ನಿದ್ದೆ ಬರೋದೇ ಇಲ್ಲ. ದಿನ ಇದೇ ಥರ ಆಗ್ತಿದೆ ಅಮ್ಮ. 27ನೇ ವಯಸ್ಸಿಗೆ ಕಾಲು ಕತ್ತರಿಸಾಕ್ಬಿಟ್ರೆ ನಿದ್ದೆ ಹೇಗೆ ಬರುತ್ತೆ ಹೇಳು ವೈದ್ಯ? ನೀನಾಗಿದ್ದಕ್ಕೆ ಇಷ್ಟು ಧೈರ್ಯವಾಗಿ ಲೈಫ್ನ ಎದುರಿಸ್ತಿದ್ಯಾ? ಎಲ್ಲ ಹಾಡು ಕಲ್ಯಾಣಿಂದಾನೇ ಆಗಿತ್ತು. ಪಾಪ ಕಲ್ಯಾಣಿನ ಯಾಕಂತೀರಮ್ಮ? ಅವಳೇನು ಮಾಡಿದ್ಲು? ಅವಳೇ ತಾನೇ ದೇವಸೌಪರ್ಣಿಕ ಬೆಟ್ಟಕ್ಕೆ ಹೋಗು ಅಂತ ಕಳಿಸಿದ್ದು. ನೀವು ಅಲ್ಲಿಗೆ ಹೋಗದೆ ಇದ್ರೆ ಈ ಆಕ್ಸಿಡೆಂಟ್ ಆಗ್ತಿತ್ತ? ನೀನು ಕಾಲು ಕಳ್ಕೊಳ್ತಾ ಇದ್ದೆ, ನಿನ್ನ ತಾಯಿನ ಕಳ್ಕೊಳ್ತಾ ಇದ್ದೆ, ನಿನಗೆ ದುಃಖ ಇರ್ತಿತ್ತ? ಅವಳೇ ನಮ್ಮನ್ನು ಕತ್ತಿಟ್ಟು ಡಬ್ಬದ್ಲ ಅಲ್ಲಿಗೆ ಹೋಗು ಅಂತ. ಜಾಗ ಚೆನ್ನಾಗಿದೆ, ನದಿ ಚೆನ್ನಾಗಿದೆ, ಹೋಗಿ ಅಂದ್ಲು. ನಾವು ಎಂಜಾಯ್ ಮಾಡಲಿ ಅಂತ ಅವಳ ಮನಸ್ಸಲ್ಲಿತ್ತು. ಅವಳಿಗೇನು ಗೊತ್ತಿತ್ತ ಎದುರುಗಡೆಯಿಂದ ಒಂದು ಮ್ಯಾಕ್ಸಿ ಕ್ಯಾಬ್ ಬರುತ್ತೆ, ಮಧು ಮನ್ಸು ಎಲ್ಲೋ ಇರುತ್ತೆ, ಆಕ್ಸಿಡೆಂಟ್ ಆಗುತ್ತೆ ಅಂತ. ಅಲ್ಲಿಗೆ ದಿನಕ್ಕೆ 1000 ಜನ ಹೋಗ್ತಾರಮ್ಮ. ಎಲ್ರಿಗೂ ಆಕ್ಸಿಡೆಂಟ್ ಆಗುತ್ತಾ? ಏನೋ ನಮ್ಮ ಹಣೆಯಲ್ಲಿ ಬರೆದಿತ್ತು, ಆಯಿತು. ಪ್ಲೀಸ್ ಮಾ, ಕಲ್ಯಾಣಿ ನನ್ಬೇಡಿ. ತುಂಬ ಮುಗ್ಧ ಹುಡುಗಿ ಅವಳು. ಅವಳು ಮನ್ಸು ಮಾಡದೇ ಇದ್ದಿದ್ರೆ ನಾನು ಇಷ್ಟಾದರೂ ಸಂತೋಷ ಪಡೋಕ್ಕಾಗ್ತಾ ಇತ್ತಮ್ಮ. ಅವಳು ಮಧುನ ನನಗೆ ಬಿಟ್ಕೊಟ್ಟು ನಾನು ಮಧುನ ಮದುವೆ ಆಗಲೇಬೇಕು ಅಂತ ಅವಳು ಬಲವಂತ ಮಾಡಿದಾಗ ತಾನೆ ಮಧುನ ನನ್ನ ಮದುವೆ ಆಗೋಕ್ಕೆ ಸಾಧ್ಯ ಆಗಿದ್ದು. ಅವಳಿಗೆ ಮಧುನ ಮದುವೆ ಆಗೋಕ್ಕೆ ಎಷ್ಟು ಆಸೆ ಇತ್ತು. ನನಗೆ ಸಂತೋಷ ಕೊಡೋಕ್ಕೋಸ್ಕರ ಅವಳ ಆಸೆನ ಬಲಿ ಕೊಟ್ಲಮ್ಮ. ಕಲ್ಯಾಣಿ ಏನಾದರೂ ಮಧುನ ಮದುವೆ ಆಗ್ಬಿಟ್ಟಿದ್ದಿದ್ರೆ ನನ್ನ ಇಡೀ ಬದುಕಿನ ಪ್ರಯಾಣನ ನಾನೊಬ್ಬಳೇ ಸಾಧಿಸ್ಬೇಕಿತ್ತು. ಧೈರ್ಯವಾಗಿ ಸಾಧಿಸೋಣ ಅಂದರೆ 2 ಕಾಲು ಕೂಡ ಇಲ್ಲ, ಇರೋದು ಒಂದೇ ಕಾಲು. ಏನು ತಮಾಷೆ ಅಲ್ಲ? ಇಂಥ ವಿಚಾರದಲ್ಲಿ ತಮಾಷೆ ಮಾಡಬೇಡ ವೈಜಯಂತಿ, ಸಂಕಟ ಆಗುತ್ತೆ. ಸಾರಿಮ್ಮ. ಆದರೆ ಕಲ್ಯಾಣಿ ನನಗೆ ಮಾಡಿರೋ ಉಪಕಾರ ಚಿಕ್ಕದಲ್ವಲ್ಲ? ತನ್ನ ಸ್ವಂತ ಕನಸನ್ನೇ ಹೇಗೆ ಒಟ್ಕೊಂಡ್ಬಿಟ್ಲು ನೋಡಿ. ಅವಳು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ, ಪಾಪ ಅನಿಸುತ್ತೆ. ತುಂಬ ಒಳ್ಳೆ ಹೃದಯ ನಮ್ಮ ಅವಳದು. ಎಂಥ ಒಳ್ಳೆ ಹೃದಯನೂ ಇಲ್ಲ. ಅವಳೇ ನನ್ನ ಹತ್ರ ಬಾಯಿ ಬಿಟ್ಟು ಹೇಳಲಿಲ್ವಾ, ಮಧುರ್ ಮದುವೆ ಆಗಿದ್ದರೆ ಅವಳಿಗೆ ನರಕ ಹಿಂಸೆ ಎಲ್ಲ ಆಗ್ತಿತ್ತಂತೆ. ಕಂಡ್ರೆ ಆಗದಿರೋ ಅತ್ತೆ ಪಾಪ ಪ್ರಜ್ಞೆ ಹೊತ್ಕೊಂಡಿರೋ ಗಂಡನ ಜೊತೆ ಹೇಗೆ ಬದುಕಲಿ ಅಂತ ಕೇಳಿದ್ಲು. ಈ ಮದುವೆ ಬೇಡ ಅಂದಾಗ ಅವಳ ಮನಸ್ಸಲ್ಲಿದ್ದದ್ದು ಸ್ವಾರ್ಥ ಅಷ್ಟೇ. ಹಾಗನ್ಬೇಡಿಮ್ಮ ಪ್ಲೀಸ್. ಕಲ್ಯಾಣಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳಂತ ನಿಸ್ವಾರ್ಥದ ಹುಡುಗಿನ ನಾನು ನೋಡೇ ಇಲ್ಲ. ಹೋಗಲಿ ಬಿಡು, ಯಾರ್ದೋ ವಿಷಯಕ್ಕೆ ನಾವ್ಯಾಕೆ ಜಗಳಾಡಬೇಕು? ಅಮ್ಮ 1 ನಿಮಿಷ.
ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಾ? ಕೇಳು. ನಿಮ್ಮ ಮಗನ ಹೆಂಡತಿಗೆ ಒಂದು ಕಾಲಿಲ್ಲ ಅಂತ ನಿಮಗೆ ಬೇಸರ ಇಲ್ವಾ? ಪ್ರಾಮಾಣಿಕವಾಗಿ ಉತ್ತರ ಕೊಡಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಪ್ರಾಮಾಣಿಕವಾಗಿ ಹೇಳೋದಾದರೆ ಒಂದು ಕ್ಷಣ ನನ್ನ ಮನಸ್ಸಿಗೆ ಕುಟ್ಕಿದ್ದು ನಿಜ. ಆಮೇಲೆ ಯೋಚನೆ ಮಾಡಿದೆ, ನೀನಲ್ಲದೆ ಇದ್ದಿದ್ರೆ ಅವನು ಯಾರನ್ನ ಮದುವೆ ಆಗ್ತಿದ್ದ? ಕಲ್ಯಾಣಿನ. ಅವಳನ್ನ ಕಂಡ್ರೆ ನಂಗೆ ಮುಂಚಿನಿಂದನೂ ಆಗಲ್ಲ. ಅವಳಿಗೂ ನನ್ನ ಮೇಲೆ ಅಂಥ ಪ್ರೀತಿ ಏನೂ ಇಲ್ಲ. ಅಂಥವಳ ಜೊತೆ ನಾನು ಸಾಯೋವರೆಗೂ ಇರೋಕ್ಕಾಗ್ತಿತ್ತ? ಒಬ್ಳೆ ಬೇರೆ ಇರಬೇಕಿತ್ತು. ಏನು ಸುಖ ಇರ್ತಿತ್ತು ಹೇಳು? ಮಧುನಾದರೂ ಸುಖವಾಗಿರ್ತಿದ್ನ? ಏನೋ ಚಿಕ್ಕ ವಯಸ್ಸಿನಲ್ಲಿ ಅನಿಸೋ ಪ್ರೀತಿಯನ್ನು ಹುಚ್ಚಿಂದ ಅವಳನ್ನು ಮದುವೆ ಆಗ್ತೀನಿ ಅಂತ ಕೂತಿದ್ದ. ಆದರೆ ನಿಜವಾಗ್ಲೂ ನೆಮ್ಮದಿ ಇರ್ತಿತ್ತ ಅವನಿಗೆ? ವಿವೇಕ, ಜ್ಞಾನ, ವಿದ್ಯೆ ಒಂದೂ ಇಲ್ದಿರೋಂಥ ಹುಡುಗಿಯವಳು. ಒಂದು ಮ್ಯಾನರ್ಸ್ ಗೊತ್ತಿಲ್ಲ, ಒಂದು ಸೋಷಿಯಲ್ ಬಿಹೇವಿಯರ್ ಗೊತ್ತಿಲ್ಲ. ಒಬ್ಬ IPS ಆಫೀಸರ್ ಅಂಥ ಹುಡುಗಿನ ಕಟ್ಕೊಂಡು ನೆಮ್ಮದಿಯಿಂದ ಇರೋಕ್ಕಾಗತ್ತಾ? ನೀ ನನ್ನ ಸೊಸೆ ಅಂತ ಆಗಿರೋದು ನನಗೆ 1000 ಪಾಲು ಸಂತೋಷ ಕೊಟ್ಟಿದೆ. ನಿನ್ನ ಕಾಲಿಲ್ಲ ಅನ್ನೋದು ಗೊತ್ತಿರೋರ್ಗೆ ಮಾತ್ರ ಗೊತ್ತು. ಕಾಲಿಲ್ಲ ಅನ್ನೋದು ಯಾರಿಗೂ ಗೊತ್ತೇ ಆಗಲ್ಲ. ಎಷ್ಟು ನಾರ್ಮಲಾಗಿ ನಡೀತೀಯ, ನಾರ್ಮಲಾಗಿ ಬಿಹೇವ್ ಮಾಡ್ತೀಯ. ಅದು ಡಿಸ್ಅಡ್ವಾಂಟೇಜ್ ಅಂತ ಅನಿಸೋದೇ ಇಲ್ಲ ನನಗೆ. ಒಂದು ವಿಚಾರ ತಿಳ್ಕೊ, ನೋಡೋದಕ್ಕೆ ಎಲ್ಲ ರೀತಿಯಿಂದ ಸರಿಯಾಗಿರೋದು ಮುಖ್ಯ ಅಲ್ವೇ ಅಲ್ಲ. ಮೈತ್ರಿಯನ್ನ ನೋಡು, ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾಳೆ. ಕಣ್ಣು, ಮೂಗು, ಕಾಲು ಎಲ್ಲ ಪರ್ಫೆಕ್ಟ್. ಆದರೆ ಹೃದಯ, ಮದುವೆ ಆಗಿ 3 ತಿಂಗಳಲ್ಲೇ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೊರಟೋದ್ಲು. ತಾಯಿ ಮಗನ ದೂರ ಮಾಡಿದ್ಲು. ನನ್ನನ್ನು ಅತ್ತೆ ಅಂತ ಕೂಡ ಕರೆಯಲ್ಲ. ಆದರೆ ನೀನು ನೋಡು, ಮಧುನ್ ಮದುವೆ ಆದಾಗಿಂದ ನನ್ನನ್ನು ಬಾಯಿ ತುಂಬ ಅಮ್ಮ ಅಂತ ಕರಿತೀಯ. ಮಮತೆ, ಅಂತಃಕರಣ, ಭಾವನೆ ತುಂಬಿರೋಳು ನೀನು. ಜೊತೆಗೆ IAS ಆಫೀಸರ್ ಬೇರೆ. ವಿದ್ಯೆ, ಜ್ಞಾನ, ವಿವೇಕ ಎಲ್ಲ ಇರೋಳು. ನನ್ನ ಬಗ್ಗೆ ಪ್ರೀತಿ ಇರೋಳು. ಇದಕ್ಕಿಂತ ನನಗೇನು ಬೇಕು ಹೇಳು? ನನ್ನ ಮಗ ಮಧು ನಿನ್ನನ್ನು ಮದುವೆ ಆಗಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ತಿಂದು ಸಿಹಿ ಹಣ್ಣು